ನಾಗಾಲ್ಯಾಂಡ್ ತ್ರಿಪುರಾದಲ್ಲೂ ಕೂಡ ಈಗ ಉಪಚುನಾವಣೆ ನಡೀತಾ ಇದೆ. ಉಪಚುನಾವಣೆಯಲ್ಲಿ ಕೊರಿದಂಗ್ ಮತದಾರರ ಅತ್ಯುತ್ಸಾಹ ಇಲ್ಲಿ ನೋಡಬಹುದು. ನಾಗಾಲ್ಯಾಂಡ್ನ ಕೊರಿದಂಗ್ನಲ್ಲೂ ಕೂಡ ಅತಿ ಹೆಚ್ಚು ವೋಟಿಂಗ್ ಪ್ರಕ್ರಿಯೆ ನಡೀತಾ ಇದೆ. ಕೊರಿದಂಗ್ನಲ್ಲಿ ಬೆಳಿಗ್ಗೆ 11 ಗಂಟೆವರೆಗೂ 41.6% ಮತದಾನ ಆಗಿದೆ ನೋಡಿ. ಅತಿ ಹೆಚ್ಚಾಗಿ ಈ ಕಡೆ ಆಗ್ತಾ ಇರಬಹುದು ಮತದಾನ ಅಂತ ಅನ್ನಿಸ್ತಾ ಇದೆ. 41.6% ಇಲ್ಲಿ ಮತದಾನ ಆಗಿದೆ ಬೆಳಿಗ್ಗೆ 11 ಗಂಟೆವರೆಗೂ. ತ್ರಿಪುರಾದ ಧರ್ಮನಗರ್ ಕ್ಷೇತ್ರದಲ್ಲೂ ಕೂಡ 33.51% ವೋಟಿಂಗ್ ಆಗಿದೆ ಇಲ್ಲಿ. ವಿಶೇಷವಾಗಿ ಈಗ ಎಲ್ಲಾ ಕಡೆಯೂ ಕೂಡ ನಾವು ಕಂಪೇರ್ ಮಾಡೋದಾದ್ರೆ ನಾಗಾಲ್ಯಾಂಡ್ ತ್ರಿಪುರಾದಲ್ಲೂ ಕೂಡ ಉಪಚುನಾವಣೆಗೆ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ. ಈ ಮತದಾನದ ಪ್ರಕ್ರಿಯೆಯಲ್ಲಿ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು ಬಹಳ ಉತ್ಸಾಹ ಅಂತಾನೆ ಹೇಳ್ಬೋದು. ಇಲ್ಲಿ ಬೇರೆ ಕಡೆ ಎಲ್ಲವೂ ಕೂಡ ಎಲ್ಲೋ 18%, 19% ಅಥವಾ 27% ಈ ತರ ಅಂತಂದ್ರೆ ಇಲ್ಲಿ ನಾಗಾಲ್ಯಾಂಡ್ನ ಕೊರಿದಂಗ್ನಲ್ಲೂ ಕೂಡ ಅತಿ ಹೆಚ್ಚಾಗಿ ವೋಟಿಂಗ್ ನಡೆದಿದೆ. ಬೆಳಿಗ್ಗೆ 11 ಗಂಟೆವರೆಗೂ ನಾವು ಹೇಳ್ತಾ ಇರೋದು, ಈಗ 12 ಆಗ್ತಿದೆ ಸಮಯ. ಆದ್ರೆ ಇಲ್ಲಿ ಬೆಳಿಗ್ಗೆ ಆರಂಭ ಆಗಿರುವಂತಹ ಮತದಾನ ಪ್ರಕ್ರಿಯೆಯಲ್ಲಿ 11 ಗಂಟೆವರೆಗೂ 41.6% ಮತದಾನ ಇಲ್ಲಿ ಆಗಿದೆ. ಹಾಗಾಗಿ ಇಲ್ಲಿನ ಜನ ಎಷ್ಟು ಉತ್ಸಾಹಕರಾಗಿದ್ದಾರೆ, ಅದಾದ ನಂತರ ತಮ್ಮ ನಾಯಕನನ್ನ ಯಾರನ್ನ ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳಿ ಎಷ್ಟು ಸೀರಿಯಸ್ ಆಗಿದ್ದಾರೆ ಅಂತ ಹೇಳಿ ಇಲ್ಲೇ ಗೊತ್ತಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಮತದಾನದಲ್ಲಿ ಬಹಳ ಉತ್ಸಾಹದಿಂದ ಇಲ್ಲಿ ಭಾಗಿಯಾಗಿದ್ದಾರೆ. ಅತಿ ಹೆಚ್ಚಾಗಿ ಇಲ್ಲಿ ವೋಟಿಂಗ್ ಆಗಿದೆ. ತ್ರಿಪುರಾದ ಧರ್ಮನಗರ್ ಕ್ಷೇತ್ರದಲ್ಲೂ ಕೂಡ 33.51% ವೋಟಿಂಗ್ ಆಗಿದೆ. ಈಗಾಗಲೇ ಇದು ಬೆಳಿಗ್ಗೆ 11 ಗಂಟೆವರೆಗೂ ಮಾತ್ರ ಆಗಿರುವಂತಹ ವೋಟಿಂಗ್ ಮಾಹಿತಿಯನ್ನು ನಾವು ಕೊಡ್ತಾ ಇರುವಂತದ್ದು. ಈ ವೋಟಿಂಗ್ ನಲ್ಲಿ ವಿಶೇಷವಾಗಿ ಅತಿ ಹೆಚ್ಚಾಗಿ ಜನ ಯೂತ್ಸ್ ಕೂಡ ಕಾಣಿಸ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸಬಹುದು. ಎಲ್ಲರೂ ಕೂಡ ಬಹಳ ಉತ್ಸಾಹದಿಂದ ಭಾಗಿಯಾಗಿ ತಮ್ಮ ನಾಯಕನನ್ನ ಆಯ್ಕೆ ಮಾಡೋದ್ರಲ್ಲಿ ಬಹುಶಃ ಎಲ್ಲರೂ ಕೂಡ ಬಹಳಷ್ಟು ಸೀರಿಯಸ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ತಮ್ಮ ಕೆಲಸ ಕಾರ್ಯ ಬಿಟ್ಟು ಈ ರೀತಿಯಾಗಿ ಮತವನ್ನ ಚಲಾಯಿಸಲಿಕ್ಕೆ ಬಂದಿದ್ದಾರೆ. ಅತಿ ಹೆಚ್ಚಾಗಿ ವೋಟಿಂಗ್ ಆಗಿರುವಂತದ್ದು ಇದೇ ಭಾಗದಲ್ಲಿ.